ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಜಪಾನಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಇವತ್ತು ನಾನು ಜಪಾನಲ್ಲಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಜಪಾನಲ್ಲಿ ಯಾವ ರೀತಿ ಇಲ್ಲಿರುವ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಂತ ನೋಡಿ ಪವರ್ ಬ್ಯಾಂಕ್ನ ಚಾರ್ಜ್ ಮಾಡ್ಕೊತಾ ಇದ್ದೆ. ಹೊರಗಡೆ ಹೋದಾಗ ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಮೆಂತೆ ನೀರನ್ನ ವಾಟರ್ನ ಕುಡಿತೀನಿ. ಅಂದರೆ ಬೇಸಿಗೆಗಾಲದಲ್ಲಿ ರಾತ್ರಿ ನೆನೆಸಿಟ್ಟಿರೋ ನೀರನ್ನ ಕುಡಿಬೋದು. ಆದರೆ ಬೆಳಗ್ಗೆ ಚಳಿಗಾಲದಲ್ಲಿ ಕುಡಿಯೋಕ್ಕಾಗಲ್ಲ, ಕೋಲ್ಡ್ ಆಗುತ್ತೆ ಅಂತ ಬೆಳಗ್ಗೆನೆ ಫ್ರೆಶ್ ಆಗಿ ಮಾಡ್ಕೊಂಡು ಮೆಂತೆ ವಾಟರು ಹೆಲ್ತ್ಗೂ ಒಳ್ಳೇದು, ಹಾಗೆ ಸ್ಕಿನ್ಗೂ ತುಂಬ ಒಳ್ಳೇದು. ನನ್ನ ಮಗಳಿಗೆ ಇವಾಗ 2.5 ವರ್ಷ. ನಾವು ಜಪಾನಿಗೆ ಬಂದಾಗ ಅವಳಿಗೆ 1 ವರ್ಷ ಆಗಿತ್ತು ಅಷ್ಟೇ. ಸೊ ನಾವಿವಾಗ ಬಂದು ಜಪಾನ್ಗೆ 1.5 ವರ್ಷ ಆಯಿತು. ಇವಳು ಎದ್ದೊಳ ಮುಂಚೆ ಏನು ಕೆಲಸ ಮಾಡ್ಕೋತೀನಿ, ಅವು ಕೆಲಸ ಆದಂಗೆ ಅವಳು ಎದ್ಮೇಲೆ ಅಷ್ಟೊಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳು ಎದ್ದೊಳ ಮುಂಚೆನೇ ಏನಾರು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿರ್ತೀನಿ. ಸೊ ಬೆಳಿಗ್ಗೆ ಎದ್ದು ಮನೆ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅವಳಿಗೆ ಹಾಲು ಕಾಯಿಸಿ ಇಟ್ಬಿಡ್ತೀನಿ. ಆಮೇಲೆ ನಾನು ಮೆಂತೆ ವಾಟರ್ ಮಾಡ್ಕೊಂಡು ಕುಡಿತೀನಿ. ಸೊ ಅವಳು ಎದ್ದ ತಕ್ಷಣ ಸ್ವಲ್ಪ ಬಿಸಿ ಮಾಡಿ ಹಾಲು ಕೊಡ್ತಾಯಿದ್ದೆ. ನಾನು ಕೂಡ ಸ್ನಾನ ಮುಗಿಸಿ ಅವಳಿಗೆ ನೈಟೇನೆ ತಲೆಗೆ ಮಾಡಿಸಿದ್ದೆ. ಅಂದರೆ ನಾನು ನಾಳೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅವಳಿಗೆ ಒಂದಿನ ಮುಂಚೆಗೆ ತಲೆಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಹಾಗಾಗಿ ಇವತ್ತು ಬರೀ ಮೈಗೆ ಸ್ನಾನ ಮಾಡಿಸ್ದೆ ಅವಳಿಗೆ. ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಸ್ವಲ್ಪ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ, ಟೈಮ್ ಆಯ್ತಾ ಅಂತ. ಅದರಲ್ಲೂ ನಾನು ಮೊದಲನೇ ಸಾರಿ ಈ ರೀತಿ ಮನೇಲಿ ವೀಡಿಯೋನ ಶೂಟ್ ಮಾಡ್ಕೊತಾ ಇರೋದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಜಪಾನ್ ಕನ್ನಡತಿ ಅಂತ ನೋಡಿರ್ತೀರ ಅನ್ಕೊತೀನಿ. ಅಂದರೆ ಇಲ್ಲಿನ ಟೆಕ್ನಾಲಜಿ ಬಗ್ಗೆ, ಅಂದರೆ ಇಲ್ಲೇನಾದರೂ ನನಗೇನಾದ್ರು ಒಂಥರ ಹೊಸ ರೀತಿ ಆ ಥರ ವೀಡಿಯೋಸ್ಗಳು ಹಾಕ್ತಿರ್ತೀನಿ. ಈ ರೀತಿ ಪರ್ಸ್ನಲ್ ಬ್ಲಾಗ್ ಮಾಡೋಕ್ಕಾಗ್ತಿರಲ್ಲ. ಹಾಗಾಗಿ ಯೂಟ್ಯೂಬಲ್ಲಾದರೆ ಇದೇ ರೀತಿ ವ್ಲಾಗ್ಸ್ಗಳನ್ನ ಮಾಡ್ಬೋದು ಅಂತ ನಾನು ಯೂಟ್ಯೂಬಲ್ಲಿ ಈ ರೀತಿ ಲೆಂತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯಜಮಾನ್ರು ಸ್ವಲ್ಪ ಬೇಗನೆ ಹೊರಡ್ತಾ ಇದ್ರು ಫಂಕ್ಷನ್ಗೆ. ಏನಕ್ಕಂದರೆ ಅಲ್ಲಿ ಸ್ವಲ್ಪ ಫಂಕ್ಷನ್ ಅಂದಮೇಲೆ ಸ್ವಲ್ಪ ಕೆಲಸ ಇರುತ್ತಲ್ವ, ಹಾಗಾಗಿ ಬೇಗನೆ ಹೊರಡ್ತಾ ಇದ್ರು. 11 ಗಂಟೆಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಊಟ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ. 11 ಗಂಟೆಗೆಲ್ಲ ಊಟ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿ ಅವ್ರಿಗೂ ಮತ್ತು ಮಗಳಿಗೂ ತಿನ್ನಿಸಿ ಅಂತ ಕೊಟ್ಟೆ. ನೀವು ಅಮ್ಮ ಮಕ್ಕಳು ನೀಟಾಗಿ ರೆಡಿಯಾಗಿ ನಿಧಾನಕ್ಕೆ ಬನ್ನಿ ಅಂದ್ಬಿಟ್ಟು ಅವರು ಹೋದರು. ನಾನು ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾವು ಎಷ್ಟೇ ಒಂದಿನ ಮುಂಚೆ ಪ್ರಿಪೇರ್ ಆಗಿದ್ರು ಕೂಡ ಫಂಕ್ಷನ್ಗೆ ಹೋಗೋ ದಿವಸ, ಎಲ್ಲರೂ ಹೊರಗಡೆ ಹೋಗೋ ದಿವಸ ಆ ಥರ ಟೆನ್ಷನ್ ಅಂತೂ ಆಗೇ ಆಗುತ್ತೆ, ಎಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ರು ಮುಂಚೆನೇ. ಹಾಗೆ ಇಲ್ಲಿ ಜಪಾನಲ್ಲಿ ಈ ರೀತಿ ಬೊಕ್ಕೆ, ಮಾಮೂಲಿ ಹೂ ಸಿಗಲ್ಲ, ಬೊಕ್ಕೆಗಳಲ್ಲಿ ಹೂ ಸಿಗುತ್ತೆ. ಸೊ ಆ ಬೊಕ್ಕೆ ಹೂನೇ ನಾನು ದೇವ್ರಿಗೆ ಮಾಡಿಸ್ತೀನಿ ತಂದು. ಸೊ ಇಲ್ಲಿ ನೋಡಿ ನೀವು, ಈ ರೀತಿ ಬೊಕ್ಕೆ ಹೂ ಸಿಗುತ್ತೆ ಜಪಾನಲ್ಲಿ. ಪ್ರತಿಯೊಂದು ಕೂಡ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ, ನಮಗೇನಿಲ್ಲಿ ಅದಿಲ್ವಲ್ಲ ಇದಿಲ್ಲ ಆ ಥರ ಏನಿಲ್ಲ. ಪ್ರತಿಯೊಂದು ಕೂಡ ಇಂಡಿಯನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ನಾನು ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳು ಫಸ್ಟು ರೆಡಿ ಮಾಡ್ಬಿಡೋಣ ಅಂತ ಅವಳಿಗೆ ಬಟ್ಟೆ ಹಾಕೋಣ ಅಂತ ತೊಗೊಂಡೆ. ಅವಳು ಅವ್ರ ಅಣ್ಣನ ಹತ್ರ ಇದ್ಲಲ್ಲ, ಸೊ ಹಾಗಾಗಿ ಬರಲಿಲ್ಲ. ಕರೆದ ತಕ್ಷಣ ಸರಿ ಅಂದ್ಬಿಟ್ಟು ನಾನೇ ರೆಡಿ ಆಗೋಣ ಮೊದಲು ಅಂದ್ಬಿಟ್ಟು ಅಷ್ಟೊತ್ತಿಗೆ ಫೇಸ್ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಅಷ್ಟೊಂದು ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಸಿಂಪಲ್ ಮೇಕಪ್ ನಂದು. ತುಂಬ ಅಷ್ಟೊಂದು ಮೇಕಪ್ ಎಲ್ಲ ಯೂಸ್ ಮಾಡಲ್ಲ. ಮನೇಲಿ ಹೆಣ್ಮಕ್ಳಿದ್ರೆ ಮನೆಯೆಲ್ಲ ಎಷ್ಟು ಕಳಕಳಿಯಾಗಿರುತ್ತಲ್ವ, ಮನೆ ಕಳೆನೇ ಬೇರೆ ಮನೇಲಿ ಹೆಣ್ಮಕ್ಳಿದ್ರೆ. ಹಾಗೆ ನನ್ನ ಮಗಳು ಡ್ರೆಸ್ ಬಗ್ಗೆ ಹೇಳಲೇಬೇಕು. ಇವಳು ಇವಾಗ ಹಾಕಿದಾಳಲ್ಲ ಲಂಗ ಬ್ಲೌಸ್ ಬಂದು, ಅದು ಎಷ್ಟು ಆಶ್ಚರ್ಯ ಅಂದರೆ, ಈಗ ನಾವು ನಾಳೆ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ್ಬೇಕಾಗಿತ್ತು. ಹಿಂದಿನ ದಿನ ಬಂತು ಊರಿಂದ ಕೊರಿಯರು. ಅಂದರೆ ನಮ್ಮಪ್ಪ, ಅಂದರೆ ನನ್ನ ಮಗನ ಬರ್ಡೇ ಇತ್ತು ಈ ವೀಕು. ಹಾಗಾಗಿ ಕೊರಿಯರ್ ಮಾಡ್ತೀನಿ ಬಟ್ಟೆಗಳು ಮಕ್ಕಳಿಗೆ ಇಬ್ರಿಗೂ ಅಂತ ಹೇಳಿದರು. ನಾನು ಎಷ್ಟೇ ಬೇಡ ಅಂದರೂ ಕೂಡ ಅವರು, ನೀನು ಯಾವಾಗಲೂ ಬೇಡ ಅಂತೀಯ, ನಮಗೆ ಕೂಡ ಆಸೆ ಇರೋದಿಲ್ವಾ ಅಂತ ಹೇಳ್ತಾರೆ ಅಂದ್ಬಿಟ್ಟು ಸರಿ ಕೊಟ್ಟು ಕಳಿಸಿ ಅಂತ ಹೇಳಿದೆ. ಸೊ ನನ್ನ ಮಗನಿಗೆ ಏನೋ ಒಂದು ಜೊತೆ, ಮಾಮೂಲಿ ಗಂಡು ಮಕ್ಳಿಗೆ ಒಂದು ಜೊತೆ ಏನೋ ಬಟ್ಟೆ ತೆಗೆದು, ಪ್ಯಾಂಟು ಗೀಟು ಶರ್ಟ್ ಎಲ್ಲ ತೆಗೆದು, ಸೊ ನನ್ನ ಮಗಳಿಗೆ ಏನು ಯಾವ ಫ್ರಾಕ್ ತೆಗೀನ ಅಂತ ನಮ್ಮ ಅಮ್ಮ ಫೋನ್ ಮಾಡಿತ್ತು. ಆವಾಗ ನಾನು ಯಾವ ಫ್ರಾಕು ತೆಗಿಬೇಡ, ನಂಗೆ ಇಲ್ಲಿ ಸಿಗ್ತವೆ ಎಲ್ಲ, ಲಂಗ ಬ್ಲೌಸ್ ಕೊಡೋದಾರೆ ಕೊಡಮ್ಮ, ಲಂಗ ಬ್ಲೌಸ್ ಬೇಕು ನನಗೆ. ಅವಳಿಗೆ ಇಕ್ಕೆಲ್ಲ ನಾನು ಲಂಗ ಬ್ಲೌಸ್ನೇ ಒಂದು ಸರಿನೂ ನಾನು ತೊಗೊಬರಲಿಲ್ಲ ಬರಬೇಕಾದ್ರೆ ಅಂದ್ಬಿಟ್ಟು, ಸಿಕ್ಕಿದ್ರೆ ಲಂಗ ಬ್ಲೌಸ್ ಕೊಟ್ಟು ಕಳಿಸು ಅಂತ ಹೇಳಿದೆ ನಮ್ಮ ಅಮ್ಮಂಗೆ. ಅದು ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಸೈಜು ಕರೆಕ್ಟಾಗಿತ್ತು, ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಅವಳು ಎಷ್ಟು ಕ್ಯೂಟಾಗಿ ಕೂತವಳೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ್ತಾ ಇದ್ವಲ್ಲ, ನೀಟಾಗಿ ಮಾಡಿಸ್ದಂಗೆ ಏನೋ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಮಾಡಿಸಿರೋ ರೀತಿಯೇ ಆ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರು ಮತ್ತು ಪಿಂಕು ಎಲ್ಲ ಮಿಕ್ಸಲ್ಲಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನಾನು ಸೀರೆನೂ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಆ ಸೀರೆಗೂ ಮತ್ತು ನಾನು ಬ್ಲೌಸು ಹೊಲಿಸಿದ್ನಲ್ಲ ಬ್ಲೌಸು ಇವಳದು ಸೇಮ್ ಇತ್ತು. ಅಮ್ಮ ಮಗಳು ಸೇಮ್ ಒಂದೇ ರೀತಿ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡಿ ಯಾವ ರೀತಿ ನಾವು ರೆಡಿಯಾಗಿದ್ದೀವಿ ಅಂತ. ಫೈನಲಿ ನನ್ನ ಮಗಳು ಹಿಂಗೆ ರೆಡಿಯಾಗಿದ್ದಾಳೆ ನೋಡಿ, ಹೇರ್ ಸ್ಟೈಲು ಎಲ್ಲ ಮಾಡಿ ನೀಟಾಗಿ ರೆಡಿ ಮಾಡಿದೆ. ಏನೋ ಒಂಥರ ಖುಷಿ ನನಗೆ, ಈ ಥರ ಫಸ್ಟ್ ಟೈಮ್ ಅವಳಿಗೆ ಲಂಗ ಬ್ಲೌಸ್ ಹಾಕಿರೋದು ನನಗೊಂಥರ ಖುಷಿ ನೋಡೋಕ್ಕೆ. ಅವಳಿಗೆ ಅದೆಷ್ಟು ಫೋಟೋಸ್ ತೆಗೆದಿದ್ದೀನೋ ನನ್ನ ಫೋನಲ್ಲಿ ಎಲ್ಲ ಫುಲ್, ಅವತ್ತೆಲ್ಲ ಬರೀ ಅವಳ ಫೋಟೋಸೇ ಇದ್ದು. ಅಷ್ಟು ಚೆನ್ನಾಗಿ
ಚೆನ್ನಾಗಿ ಕಾಣಿಸ್ತಾ ಇದ್ಲು. ಡ್ರೆಸ್ ಕೂಡ ಚೆನ್ನಾಗಿತ್ತು, ಹೇರ್ ಸ್ಟೈಲ್ ಕೂಡ ಚೆನ್ನಾಗಿ ಬಂದಿದೆ ಅನ್ಕೊತೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಫಸ್ಟ್ ಟೈಮ್ ಇಕ್ಕಿದ್ದೆ ಲಂಗ ಬ್ಲೌಸ್ ನನಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DM ಅಲ್ಲಿ ಕೆಲವೊಂದು ಕಮೆಂಟ್ಸಲ್ಲಿ ಕೇಳ್ತಿರ್ತೀರ, ನಿಮ್ಮ ಮಗನಿಗೂ ನಿಮ್ಮ ಮಗಳಿಗೂ ಏಜ್ ಎಷ್ಟಿದೆ, ಡಿಫ್ರೆನ್ಸ್ ಇದೆ, ತುಂಬ ಅವ್ನು ದೊಡ್ಡನಂಗೆ ಕಾಣಿಸ್ತಾನೆ, ಇವಳು ತುಂಬ ಚಿಕ್ಕವಳಲ್ಲ, ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ ಕೇಳ್ತಿರ್ತೀರ. ಸೊ ನಾನು ಏಜ್ ಡಿಫ್ರೆನ್ಸ್ ಅಂದರೆ ಕೆಲವೊಂದು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ. ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೂ 10 ವರ್ಷ ಏಜ್ ಡಿಫ್ರೆನ್ಸ್ ಇದೆ. ಈ ಪುಟ್ಟ ಲಕ್ಷ್ಮಿ ಇವಾಗ ಬಂದು 2.5 ವರ್ಷ ಆಗೈತೆ ನಮ್ಮ ಮನೆಗೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾವಳೆ, ನನ್ನ ದೃಷ್ಟಿನೂ ತಾಗುತ್ತೆ ಅವಳಿಗೆ. ಇನ್ನು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದು ಅಂದರೆ ಒಂದು ದೊಡ್ಡ ಬ್ಯಾಗ್ ಬೇಕೇ ಬೇಕು. ವಾಟ್ರ್ ಬಾಟ್ಲ್ ಅಂತೆ, ಹಾಗೆ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗೋಕ್ಕೆ, ಮತ್ತು ಡೈಪರ್ಸು. ಸೊ ಹೊಟ್ಟೆ ಹಸಿದಾಗ ಸ್ವಲ್ಪ ಏನಾದರೂ ಅಂದರೆ ಫಂಕ್ಷನ್ 11 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಒಂದು 6-7 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸಿದ್ರೆ ಇರಲಿ ಅಂತ ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡ್ಕೊತಾ ಇದ್ದೆ. ಆಮೇಲೆ ಅಮ್ಮ ಹೇಳಿದ್ನಲ್ಲ ಪಾರ್ಸೆಲ್ ಕೊಟ್ಟು ಕಳಿಸಿದ್ರು, ಹಿಂದೊಂದು ದಿನವೇ ಬಂತು ಅಂತ. ಹಾಗಾಗಿ ಸ್ವಲ್ಪ ಚಕ್ಲಿ ಎಲ್ಲ ಕೋಡ್ಬಳೆನೂ ನಿಪ್ಪಿಟ್ಟು ಮಾಡಿಕೊಟ್ಟಿದ್ರು. ಹಾಗಾಗಿ ಕೋಡ್ಬಳೆನೂ ನಿಪ್ಪಿಟ್ಟು ತೊಗೊಳ್ಳೋಣ, ಏನಾದರೂ ಹೊಟ್ಟೆ ಹಸಿದ್ರೆ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿ ಹಾಕೊತಾ ಇದ್ದೆ ಅವಳಿಗೆ ಬಾಕ್ಸ್ಗೆ. ನೋಡಿ, ಅಮ್ಮ ಊರಿಂದ ಕೋಡ್ಬಳೆ ಮತ್ತು ನಿಪ್ಪಿಟ್ಟು ಮಾಡಿಕೊಟ್ಟು ಕಳಿಸಿದ್ರು. ಬಟ್ಟೆ ಮತ್ತು ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟ್ಸು. ಅಂದರೆ ಏನು ಕೊಟ್ಟು ಕಳಿಸೋದು, ಏನು ಕೊಟ್ಟು ಕಳಿಸ್ಬೇಕು, ಅಲ್ಲಿ ತುಂಬ ಜಾಸ್ತಿ ಇರುತ್ತೆ, ಏನು ಬೇಕು ಹೇಳು ಅಂತಾರೆ. ಅಂದರೆ ಕೊಟ್ಟು ಕಳ್ಸೋದು ಅನ್ನೋದಕ್ಕಿಂತ ಅದನ್ನು ಬಾಕ್ಸ್ಗೆ ಹಾಕಿ ಕೊರಿಯರ್ ಮಾಡ್ತಾರಲ್ಲ, ಅದು ತುಂಬ ಕಾಸ್ಟ್ ಜಾಸ್ತಿ ಇರ್ತದೆ. ಅಂದರೆ KG ಲೆಕ್ಕದಲ್ಲಿರುತ್ತೆ. ಈಗ 1 KGಗೆ 1,000, 2 KGಗೆ 2,000, ಈ ರೀತಿ ಡಿಪೆಂಡ್ಸ್ ಆಗುತ್ತೆ. ವೆಯ್ಟ್ ಮೇಲೆ ಎಷ್ಟು ವೆಯ್ಟ್ನ ಕೊಟ್ಟು ಕಳಿಸ್ತಾರೆ ಅದ್ರ ಮೇಲೆ ಚಾರ್ಜಸ್ ಆಗುತ್ತೆ. ಹಂಗಾಗಿ ನಾನು ಏನು ಬೇಡ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಆದರೂ ಅವ್ರು ಕೇಳಲ್ಲ. ಕೆಲವು ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಕ್ಕಳು ಬರ್ತಡೇ ಅಲ್ವಾ, ತಡಿ ಏನಾದರೂ ಕೊಡಬೇಕು ಅಂದ್ಬಿಟ್ಟು ಅವನಿಗೂ ಬಟ್ಟೆ ಮತ್ತು ಇವಳಿಗೆ ಬಟ್ಟೆ ಮತ್ತು ಸ್ವಲ್ಪ ತಿಂಡಿಗಳನ್ನ ಮಾಡಿಕೊಟ್ಟಿದ್ರು. ನೋಡಿ, ಫೈನಲಿ ಅಮ್ಮ ಮಗಳು ಈ ರೀತಿ ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ನೀವು ಕಮೆಂಟ್ ಮಾಡಲೇಬೇಕು. ಅಂದರೆ ಇದು ಯಾವುದು ನಿಜವಾಗ್ಲೂ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ. ನಾನು ಇದೇ ಸೀರೆ ಹಾಕ್ಕೊಬೇಕು, ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಲ್ಪ ಸೂಟ್ ಆಗುತ್ತೆ ಕಲರ್ ಅಂದ್ಕೊಂಡೆ. ಅವಳಿಗೂ ಹಿಂದೊಂದು ದಿನ ಅದೇ ರೀತಿ ಲಂಗ ಬ್ಲೌಸು ಅದೇ ಕಲರಲ್ಲಿ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಬ್ಬರು ಮ್ಯಾಚಿಂಗ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ರೆಡಿಯಾಗಿ ಹೊರಟ್ವಿ. ಇನ್ನು ಫಂಕ್ಷನಿಗೆ ಬಂದ್ವಿ. ನೋಡಿ, ಎಲ್ಲ ಕನ್ನಡಿಗರು ಫುಲ್ ಸ್ಯಾರಿ ಅಂತೆ, ಮಕ್ಕಳು ಎಲ್ಲ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡು ಫುಲ್ಲು ಸೀರೆ, ಎಲ್ಲರೂ ಸೀರೆ. ನೋಡಿ, ಎಲ್ಲರೂ ಸೀರೆ ಹಾಕ್ಕೊಂಡು ಎಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಫುಲ್ ಮಿಂಚ್ತಾ ಇದ್ರು. ನಾನೇ ಬೇಗ ಅಂದ್ಕೊಂಡೆ, ನಾನು ಹೋಗೋದಕ್ಕೆ ಸ್ವಲ್ಪ ಜನ ಸೇರಿದ್ರು. ನಾವು ಕೂಡ ತಡ ಮಾಡೋದು ಬೇಡ, ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋ ಹೊತ್ತಿಗೆ ಹೋಗ್ಬೇಕಲ್ಲ ಸ್ಟೇಡಿಯಂ ಒಳಗಡೆ ಅಂದ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಫುಲ್ಲು ಊಟ ಏನಪ್ಪ ಅದು ಗೋಬಿ ಮತ್ತು ವಡೆ, ದೋಸೆ, ಪೂರಿ, ಸಾಗು, ಚಟ್ನಿ, ಪಾನಿಪುರಿ, ಸ್ವೀಟ್ಸು, ಐಸ್ ಕ್ರೀಮು ಮತ್ತು ಬಿಸಿಬೇಳೆ ಬಾತು, ಮೊಸರನ್ನ, ತುಂಬ ಈ ರೀತಿ ಊಟ ಎಲ್ಲ ಮಾಡಿಸಿದ್ರು ಚೆನ್ನಾಗಿ. ನಮ್ಮ ಕರ್ನಾಟಕ ಸ್ಪೆಷಲ್ಲು ಚೆನ್ನಾಗಿ ಊಟ ಬಾರಿಸಿದ್ವಿ. ಊಟ ಎಲ್ಲ ಮುಗಿಸಿ ಫಂಕ್ಷನಲ್ಗೆ ಹೊರಟ್ವಿ. ಸ್ವಲ್ಪ ಹೊತ್ತು ಆದಮೇಲೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಈ ಒಂದು ಪರ್ಫಾರ್ಮ್ ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳು ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ, ಕಾಂತಾರ ಮೂವಿ ಹಾಡಾಗಿರ್ಬೋದು, ಪ್ಲಸ್ ಆ ಮಕ್ಕಳ ಎಕ್ಸ್ಪ್ರೆಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು ಕೂಡ ಸ್ಕೂಲ್ ಮುಗಿಸಿ ನಮ್ಮ ಕನ್ನಡ ರಾಜ್ಯೋತ್ಸವ, ನಮ್ಮ ಒಂದು ನಾಡ ಹಬ್ಬಕ್ಕೆ ನಾವು ಏನಾದ್ರು ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಪ್ರತಿಯೊಂದು ಮಕ್ಕಳು ಕೂಡ ಒಂದು ಸ್ಕೂಲ್ನ ಮುಗಿಸಿ ಬಂದು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬಂತು. ಮಕ್ಕಳುಗಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲ ಹಾಡುಗಳು, ಸಾಂಗ್ಸು, ಡ್ಯಾನ್ಸು ಎಲ್ಲ. ನಾವು ಈ ರೀತಿ ಹಬ್ಬಗಳು ಮತ್ತು ನಮ್ಮ ನಾಡ ಹಬ್ಬ, ನಮ್ಮ ಹಬ್ಬಗಳು ಏನಿದೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಮಕ್ಳಿಗೂ ಗೊತ್ತಾಗುತ್ತೆ ನಮ್ಮ ಭಾಷೆ ಯಾವುದು, ನಮ್ಮ ಹಬ್ಬ ಯಾವುದು ಅಂತ. ಜಾಪನೀಸ್ ಲೇಡೀಸ್ ಕೂಡ ಭರತನಾಟ್ಯ ಕಾಸ್ಟ್ಯೂಮ್ ಹಾಕ್ಕೊಂಡು ಕನ್ನಡ ಅಡುಗೆ ಪರ್ಫಾರ್ಮ್ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. 1 ಗಂಟೆಗೆ ಪ್ರೋಗ್ರಾಮ್ ಏನೋ 12:30, 1 ಗಂಟೆಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು. ಸಂಜೆ 7 ಗಂಟೆವರೆಗೂ ಕಾರ್ಯಕ್ರಮ ನಡೀತಾನೆ ಇತ್ತು, ಒಂದಾದ್ಮೇಲೆ ಒಂದು. ನಾನು ಕೆಲವೊಂದು ಕ್ಲಿಪ್ಸ್ಗಳು ಮಾತ್ರ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ತುಂಬ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂತು.
ಬೇರೆ ದೇಶದಲ್ಲಿ ನಮ್ಮ ಭಾಷೆ, ನಮ್ಮ ಬಾವುಟ ನೋಡೋದು, ನಮ್ಮ ಹಾಡುಗಳನ್ನ ಕೇಳೋದು, ನಮ್ಮ ಕನ್ನಡ ಕೇಳೋದೇ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಹಾಗೆ ನಾವು ಎಲ್ಲ ಕನ್ನಡಿಗರು ಸೇರಿ ಒಟ್ಟಾಗಿ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಎಲ್ಲ ಪ್ರೋಗ್ರಾಮ್ ಮುಗಿಯೋದು ಸಂಜೆ 7 ಗಂಟೆ ಆಗೋಯಿತು. ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿತ್ತು. ಉಪ್ಪಿಟ್ಟು, ಕೇಸರಿ ಬಾತು, ಟೀ ಎಲ್ಲ ತಿಂದು ಮನೆಗೆ ಬಂದ್ವಿ. ಹೀಗಿತ್ತು ಜಪಾನಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ವಿ. ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಫೀಡ್ಬ್ಯಾಕ್ ಬೇಕು. ಫಸ್ಟ್ ಟೈಮ್ ಈ ರೀತಿ ವೀಡಿಯೋಸ್ ಎಲ್ಲ ನಾನು ಮಾಡ್ತಾ ಇರೋದು. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಈ ಒಂದು ಕನ್ನಡ ರಾಜ್ಯೋತ್ಸವ ಜಪಾನಲ್ಲಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್